ನಟಿಯ ಖಾಸಗಿ ವಿಡಿಯೋವನ್ನ ಮಾಡಿ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ. ರಿಯಾಲಿಟಿ ಶೋ ಸ್ಪರ್ಧಿಗೆ ರಕ್ಕಸನಿಂದ ಟಾರ್ಚರ್ ಕೊಡಲಾಗ್ತಾ ಇದೆ. ಬಾತ್ರೂಮ್ ವಿಡಿಯೋ ಮಾಡಿ ನಟಿಗೆ ಬ್ಲಾಕ್ ಮೇಲ್ ಅನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾನೆ ಈ ಪಾಪ್. ನಟಿಯ ಸ್ನೇಹಿತೆಗೆ ವಿಡಿಯೋ ಕಳಿಸಿ ಹಣಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾನಂತ. ಇತ್ತೀಚೆಗೆ ಮಹಿಳಾ ಕ್ರಿಕೆಟ್ನಲ್ಲಿ ಭಾಗಿಯಾಗಿರ್ತಾರೆ ಈ ನಟಿ. ಕೋರಮಂಗಲ ಇಂಡೋರ್ ಸ್ಟೇಡಿಯಂಗೆ ಬಂದಿದ್ರು. ವಿಡಿಯೋ ಫೋಟೋ ತೆಗೆದಿರುವಂತಹ ಅಪರಿಚಿತ ವ್ಯಕ್ತಿ 370722 ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದ ವಿಡಿಯೋವನ್ನ ಸೆಂಡ್ ಮಾಡಿದ್ದಾನೆ. ವಿಡಿಯೋ ರಿಲೀಸ್ ಮಾಡಬಾರದು ಅಂದ್ರೆ ಹಣ ಕೊಡಿ, ನಟಿಗೆ ವಿಡಿಯೋ ಕಾಲ್ ಮಾಡಿ ಕಿಡಿಗೇಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನಂತೆ. ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಐಡಿ ಯಾರಿಂದ ಸೆಂಡ್ ಆಗಿರುವಂಥದ್ದು ವಿಡಿಯೋ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕೋರಮಂಗಲ ಇಂಡೋರ್ ಸ್ಟೇಡಿಯಂಗೆ ಬಂದಿರ್ತಾರೆ. ಕ್ರಿಕೆಟ್ ಅನ್ನ ಆಡೋದಕ್ಕೆ, ಮಹಿಳಾ ಕ್ರಿಕೆಟ್ ಅನ್ನ ಆಯೋಜನೆ ಮಾಡಲಾಗಿರುತ್ತೆ. ಸೊ ಅಲ್ಲಿಗೆ ಹೋಗಿರ್ತಾರೆ ನಟಿ. ಸೊ ಅಲ್ಲಿ ಬಾತ್ರೂಮ್ನಲ್ಲಿ ವಿಡಿಯೋವನ್ನ ಮಾಡಿ ಈತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನಂತೆ. ರಿಯಾಲಿಟಿ ಶೋ ಸ್ಪರ್ಧಿ ಆಗಿರ್ತಾರೆ. ರಕ್ಕಸನಿಂದ ಟಾರ್ಚರ್ ಕೊಡಲಾಗ್ತಿದೆಯಂತೆ ಪ್ರತಿನಿತ್ಯ. ಇನ್ಸ್ಟಾಗ್ರಾಮ್ ಅಕೌಂಟಿಂದ ವಿಡಿಯೋವನ್ನ ಸೆಂಡ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾನೆ. ನಟಿಯ ಸ್ನೇಹಿತೆಗೂ ಕೂಡ ಹಣ ಕೊಡಲಿಲ್ಲ ಅಂದ್ರೆ ವಿಡಿಯೋವನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನ ಹಾಕ್ತಾ ಇದ್ದಾನಂತೆ. ರಿಯಾಲಿಟಿ ಶೋ ಸ್ಪರ್ಧೆಗೆ ಇದೀಗ ಟಾರ್ಚರ್ ಮಾಡ್ತಾ ಇರುವಂಥದ್ದು ಅಪರಿಚಿತನಿಂದ. ಕೋರಮಂಗಲ ಇಂಡೋರ್ ಸ್ಟೇಡಿಯಂಗೆ ಬಂದಿರ್ತಾರೆ. ವಿಡಿಯೋ ಫೋಟೋವನ್ನ ತೆಗೆದಿರ್ತಾನೆ ಅಪರಿಚಿತ ವ್ಯಕ್ತಿ. ವಿಡಿಯೋ ರಿಲೀಸ್ ಮಾಡಬಾರ್ದು ಅಂದ್ರೆ ಹಣ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನಂತೆ. ನಟಿಯ ಖಾಸಗಿ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಈ ಕಿರಾತಕ. ಖ್ಯಾತ ರಿಯಾಲಿಟಿ ಶೋ ಸ್ಪರ್ಧಿ ಈಕೆ ಬಾತ್ರೂಮ್ ವಿಡಿಯೋ ಮಾಡಿ ನಟಿಯ ಸ್ನೇಹಿತೆಗೂ ಕೂಡ ಕಳಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ ಇದೆ. ಸದ್ಯಕ್ಕೆ ಸೈಬರ್ ಕ್ರೈಮ್ ಠಾಣೆಗೂ ಕೂಡ ದೂರನ ಕೊಡಲಾಗಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ. ಈತನ ಮೇಲೆ ತನಿಖೆ ಮುಂದುವರಿಸಲಾಗ್ತಾ ಇದೆ. ಇತ್ತೀಚೆಗೆ ಕೋರಮಂಗಲದಲ್ಲಿ ಸೆಲೆಬ್ರಿಟಿ ಮಹಿಳಾ ಕ್ರಿಕೆಟ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಸೊ ಅಲ್ಲಿ ಇವರು ಭಾಗಿಯಾಗಿರ್ತಾರೆ. ನಟಿಯ ಸ್ನೇಹಿತೆಗೂ ಕೂಡ ಬಾತ್ರೂಮ್ ವಿಡಿಯೋ ಏನಾತ ತಗೊಂಡಿರ್ತಾರೆ ಅದನ್ನು ಸೆಂಡ್ ಮಾಡಿ ಅವ್ರಿಗೂ ಕೂಡ ಟಾರ್ಚರ್ನ ಕೊಡ್ತಾ ಇದ್ದಾನಂತೆ. ಸ್ವಾನ್ 370722 ಇನ್ಸ್ಟಾಗ್ರಾಮ್ ಅಕೌಂಟ್, ಈ ಒಂದು ಹೆಸರಿನ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಸೆಂಡ್ ಆಗಿರುವಂಥದ್ದು ವಿಡಿಯೋ. ಸದ್ಯ ಆತ ಕಳಿಸಿದ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ಗಳನ್ನು ನೀಡಿ ಯುವತಿ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ಸೈಬರ್ ಕ್ರೈಮ್ ಪೊಲೀಸರು ಸ್ಟೇಷನಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ವಾಶ್ರೂಮ್ಗೆ ಹೋಗಿದ್ದಂತಹ ವೇಳೆ ಅಪರಿಚಿತ ವ್ಯಕ್ತಿ ವಿಡಿಯೋ ರೆಕಾರ್ಡ್ ಮಾಡಿ ಫೋಟೋವನ್ನು ತೆಗೆದಿದ್ದಾನೆ. ಬ್ಲಾಕ್ ಮೇಲ್ ಮಾಡುವ ಉದ್ದೇಶದಿಂದಲೇ ಆತ ಫೋಟೋ ಮತ್ತೆ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಈ ರೀತಿಯಾದಂತಹ ಪ್ರಕರಣಗಳು ನಿಲ್ಲಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಬಿಕಾಸ್ ಯಾಕೆಂದ್ರೆ ಇವರಿಗೆ ಕಾನೂನು ಪೊಲೀಸರ ಭಯ ಇಲ್ಲ ಅನ್ನುವಂಥದ್ದು ಒಂದು ಗೊತ್ತಾಗುತ್ತೆ. ಅಂಡ್ ಮಹಿಳೆಯರು ಅನ್ನುವಂತಹ ಸಂದರ್ಭದಲ್ಲಿ ನಾವು ಎಲ್ಲೇ ಹೋದ್ರೂ ಕೂಡ ನೋಡಿ, ಆ ಸ್ಟೇಡಿಯಂ ಅಲ್ಲಿ ಇಂಡೋರ್ ಗೇಮ್ ಕ್ರಿಕೆಟ್ ಅಲ್ಲಿ ಭಾಗಿಯಾಗಿರ್ತಾರೆ. ಖ್ಯಾತ ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ನಾವು ಎಲ್ಲೇ ಹೋದ್ರೂ ಬಾತ್ರೂಮ್ ಅನ್ನ ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ನಿಗಾ ವಹಿಸಿ ಮಾಡಬೇಕು ಅನ್ನುವಂಥದ್ದು ಈ ಒಂದು ಇನ್ಸಿಡೆಂಟ್ ಗೊತ್ತಾಗ್ತಾ ಇದೆ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರಿಗೆ ಸಂಬಂಧಪಟ್ಟಿದ್ದು, ಆತ ಯಾರು, ಎಲ್ಲಿ ತನಕ ಬಂದು ನಿಂತಿದೆ, ತನಿಖೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಡಬಹುದಾ ಅರುಣ್? ಏನಂದ್ರೆ ಬೆಂಗಳೂರಿನಲ್ಲಿ ಏನು ನಟಿ ಒಬ್ಬರ ಒಂದು ಖಾಸಗಿ ವಿಡಿಯೋಗಳನ್ನ ತೆಗೆದು ಆಕೆಯ ಫ್ರೆಂಡ್ಗೆ ಒಂದು ವಿಡಿಯೋನ ಕಳಿಸಿರುವಂತ ಘಟನೆ ನಡೆದಿರುವಂತದ್ದು ಕೋರಮಂಗಲದಲ್ಲಿ ಕಳೆದ ಶನಿವಾರ ಮಹಿಳಾ ಸೆಲೆಬ್ರಿಟೀಸ್ ಯಾರಿರ್ತಾರೆ, ಸೊ ಅವ್ರಿಗೋಸ್ಕರ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನ ಆಯೋಜನೆ ಮಾಡಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಬಂದಂತ ನಟಿ ಒಬ್ರು ವಾಚ್ಮನ್ಗೆ ಹೋಗಿದ್ದ ವೇಳೆ ಅಪರಿಚಿತ ವ್ಯಕ್ತಿ ಒಬ್ಬ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾ ಇರೋದು ಗೊತ್ತಾಗಿರುವಂತದ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ಲಾಕ್ ಮೇಲ್ ಮಾಡೋ ಉದ್ದೇಶದಿಂದ ಫೋಟೋ ಹಾಗೂ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು ಗೊತ್ತಾಗಿದೆ. ನಂತರ ಯುವತಿಗೆ ಕಳಿಸದೆ ಆಕೆಯ ಆಪ್ತ ಸ್ನೇಹಿತೆಗೆ ವಿಡಿಯೋವನ್ನ ಕಳಿಸಿದ್ದಾನೆ. ಒಂದಷ್ಟು ಅಕೌಂಟ್ ಹೆಸರನ್ನ ಮೆನ್ಷನ್ ಮಾಡಿ ಆ ಅಕೌಂಟ್ ಇಂದ ಆಕೆಯ ಸ್ನೇಹಿತೆಯ ಅಕೌಂಟ್ಗೆ ವಿಡಿಯೋನ ಕಳಿಸಿದ್ದು. ವಿಡಿಯೋ ರಿಲೀಸ್ ಮಾಡಬಾರ್ದು ಅಂದ್ರೆ ಅಷ್ಟು ಅಮೌಂಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆತ ಬ್ಲಾಕ್ ಮೇಲ್ ಅನ್ನ ಮಾಡಿರುವಂತದ್ದು. ವಿಡಿಯೋ ಕಾಲ್ ಮಾಡಿ 3-4 ಬಾರಿ ಬ್ಲಾಕ್ ಮೇಲ್ ಅನ್ನ ಮಾಡಿರುವಂತದ್ದು. ಸದ್ಯ ಆತ ಕಳಿಸಿದಂತ ಫೋಟೋಸ್ ಮತ್ತೆ ವಿಡಿಯೋಗಳನ್ನ ಅದನ್ನ ಅಟ್ಯಾಚ್ ಮಾಡಿ ಯುವತಿ ನಟಿ ಯಾರಿದ್ದಾರೆ ಸೊ ಅವರು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಶನಿವಾರ ಕೋರಮಂಗಲದ ಇಂಡೋರ್ ಸ್ಟೇಡಿಯಂ ಏನಿರುತ್ತೆ ಅಲ್ಲಿ ಮಹಿಳಾ ಕ್ರಿಕೆಟ್ ಒಂದು ಆಯೋಜನೆ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ನಟಿನೂ ಸಹ ಭಾಗಿಯಾಗಿದ್ರು. ಕೋರಮಂಗಲದ ಇಂಡೋರ್ ಸ್ಟೇಡಿಯಂ ನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ರು. ಅಲ್ಲಿ ವಾಶ್ರೂಮ್ ಬಳಸಕ್ಕೆ ಹೋದಂತಹ ನಟಿ ಏನಿದ್ದಾರೆ ಸೊ ಅವರ ಒಂದು
ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡು ಆಕೆಯ ಸ್ನೇಹಿತೆಗೆ ಕಳಿಸಿ ಈ ರೀತಿ ಬ್ಲಾಕ್ ಮೇಲ್ ಮಾಡಿರುವಂತದ್ದು ಗೊತ್ತಾಗಿರೋದು. ಸದ್ಯಕ್ಕೆ ಆ ದೂರನ್ನ ಕೊಟ್ಟಿರೋದು ಗೌರ್ಮೆಂಟ್ ಅಂದ್ರೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಸೊ ದೂರನ್ನ ದಾಖಲು ಮಾಡ್ಕೊಂಡು ಪೊಲೀಸ್ ಇದೀಗ ಆ ತನಿಖೆಯನ್ನ ಸಹ ಮಾಡ್ತಾ ಇರುವಂತದ್ದು. ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.